ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಯಾವೊಂದು ವಿಷಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂತಂದರೆ, ನೋಡಿ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಆಗೋದಕ್ಕೆ ನಾನು ಒಂದೊಳ್ಳೆ ಸ್ತೋತ್ರನ ಅಥವಾ ಒಂದೊಳ್ಳೆ ಶ್ಲೋಕನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಆ ಶ್ಲೋಕ ಬಂದು ದ್ವಿಜಗಣಪತಿ ಧ್ಯಾನ ಶ್ಲೋಕ ಅಂತ. ಇದನ್ನು ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಸಾಧ್ಯವಾದಷ್ಟು ನಾಳೆಯಿಂದ ಅಂದರೆ ಮಂಗಳವಾರ, ಮಾಘ ಮಾಸದ ಹುಣ್ಣಿಮೆ ಟೈಮ್ಗಳಲ್ಲಿ ಮಂಗಳವಾರ ಬಂದಿರೋದ್ರಿಂದ ಖಂಡಿತವಾಗ್ಲೂ ಮಕ್ಕಳಿಗೆ ಈ ಧ್ಯಾನ ಶ್ಲೋಕನ ನೀವು ಪ್ರತಿಯೊಬ್ಬ ತಂದೆ ತಾಯಿಗಳು ಹೇಳ್ಕೊಡಿ. ಯಾಕಂದರೆ ನೀವು ಈ ಮಂತ್ರನ ಅಥವಾ ಈ ಶ್ಲೋಕನ ನೀವು ಅಭ್ಯಾಸ ಮಾಡಿಸೋದ್ರಿಂದ ಎಕ್ಸಾಮ್ಗೆ ಅಂದರೆ ಇನ್ನು ಎಕ್ಸಾಮ್ಗೆ ಸ್ವಲ್ಪ ದಿನಗಳು ಮುಂದೆನೇ ಇರುವಾಗಿಂದನೇ ನಾವು ಈಗಲಿಂದಲೇ ಪ್ರಾಕ್ಟೀಸ್ ಮಾಡಿಸಿದಾಗ ಮಕ್ಕಳಿಗೆ ಓದಿರೋ ಅಂಥದ್ದು ಜ್ಞಾಪಕ ಶಕ್ತಿ ಅನ್ನೋದು ತುಂಬ ಚೆನ್ನಾಗಿ ಏಳಿಗೆ ಆಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ನೀವು ನಿಮ್ಮ ಮನೆ ಸುತ್ತಮುತ್ತ ಅಥವಾ ನಿಮ್ಮ ಮನೆ ಸುತ್ತಮುತ್ತ ಯಾವುದಾದ್ರೂ ಗಣಪತಿ ವಿಗ್ರಹಗಳ ಅಂಗಡಿಗಳಲ್ಲಿ ವಿಗ್ರಹಗಳನ್ನೇನಾದರೂ ಮಾರ್ತಾ ಇರೋ ಅಂಥವ್ರಿದ್ದರೆ ಅಲ್ಲಿ ನೀವು ಈ ದ್ವಿಜಗಣಪತಿ ಏನಾದರೂ ವಿಗ್ರಹ ಸಿಕ್ಕಿದ್ರೆ ದಯವಿಟ್ಟು ಮನೆಗೆ ತೊಗೊಂಬನ್ನಿ. ಅದನ್ನು ನೀವು ಮಕ್ಕಳು ಓದೋಂಥ ವಿದ್ಯಾಭ್ಯಾಸ ಮಾಡ್ತಿರೋ ಅಂಥ ಕೋಣೆಯಲ್ಲಿ ಇದನ್ನು ನೀವು ಗಣಪತಿ ವಿಗ್ರಹನ ಇಡೋದ್ರಿಂದ ಖಂಡಿತವಾಗ್ಲೂ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಒಳ್ಳೆಯದಾಗುತ್ತೆ. ಅಕಸ್ಮಾತ್ ನಿಮಗೆ ಈ ದ್ವಿಜಗಣಪತಿ ಬೊಂಬೆಗಳು ಅಥವಾ ವಿಗ್ರಹಗಳು ಸಿಗಲಿಲ್ಲ ಅಂತ ಅಂದರೆ ನೀವೇನು ಮಾಡ್ಬೋದು ಅಂತಂದರೆ ಇದೇ ಥರದ್ದು ಒಂದು ಫೋಟೋನ ನೀವು ತಗೊಳ್ಳಿ. ಆ ಫೋಟೋ ಮೇಲೆ ನೀವು ಏನು ಮಾಡಬೇಕು ಅಂದರೆ ನೀವು ಸಾಧ್ಯವಾದಷ್ಟು ಮಕ್ಕಳು ಓದೋಂಥ ಎಲ್ಲಿ ಓದ್ತಾ ಇರ್ತಾರೋ ಅಲ್ಲಿ ಓದೋ ಅಂಥ ರೂಮ್ಗಳಲ್ಲಿ ಏನು ಮಾಡಬೇಕು ಅಂದರೆ ಆ ಗಣಪತಿ ಫೋಟೋ ಮೇಲೆ ನೀವು ಮಕ್ಕಳು ಉಪಯೋಗಿಸೋ ಅಂಥದ್ದು ಪೆನ್ನುಗಳನ್ನ ಅದ್ರ ಮೇಲೆ ಇಡಿ. ಅಕಸ್ಮಾತು ನಿಮಗೆ ಆ ಫೋಟೋನ ಆ ಕೋಣೆಯಲ್ಲಿ ಇಟ್ಟಿರೋ ಅಂಥದ್ರ ಮುಂದೆ ನೀವು ಸಾಧ್ಯವಾದಷ್ಟು ಅವರು ಉಪಯೋಗಿಸೋ ಅಂಥ ರಟ್ಟುಗಳಿರುತ್ತಲ್ಲ ಆ ರಟ್ಟುಗಳ ಮೇಲೂ ಸಹ ನೀವು ಅದನ್ನು ರ್ಯಾಪರಾಗಿ ಅಂಟಾಕ್ಬೋದು. ಆ ಥರದ್ದನ್ನು ನೀವು ಮಾಡ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ವಿದ್ಯಾಭ್ಯಾಸಕ್ಕೆ ತುಂಬಾ ಕೆಲಸ ಮಾಡೋವಂಥ ಗಣಪತಿ ಆಗಿರುತ್ತೆ. ದ್ವಿಜ ಅಂದರೆ 2 ಸಾರಿ ಹುಟ್ಟಿದವನು ಅಂತ. ಅದಕ್ಕೋಸ್ಕರ ಶಿವ ಬಂದು ಒಂದು ಸಾರಿ ಗಣಪತಿನ ಪಾರ್ವತಿ ಕೋಪದಲ್ಲಿ ಪಾರ್ವತಿ ದೇವಿಯವರು ಅರಿಶಿಣದಿಂದ ಗಣೇಶನ ಸೃಷ್ಟಿ ಮಾಡಿರ್ತಾರೆ. ಅಂದರೆ ತನ್ನ ಬೆವರಿಂದ ಗಣೇಶನ ಸೃಷ್ಟಿ ಮಾಡಿ ಅವ್ರಿಗೆ ಜನ್ಮ ಕೊಟ್ಟಿರ್ತಾರೆ. ಅಂಥ ಟೈಮ್ಗಳಲ್ಲಿ ಅವರು ನಾನು ಒಳಗಡೆ ಸ್ನಾನ ಮಾಡಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೊಟ್ಟೋಗಿರ್ತಾರೆ. ಅಂಥ ಟೈಮ್ಗಳಲ್ಲಿ ಏನು ಮಾಡಿಬಿಡ್ತಾರೆ ಅಂತ ಅಂದರೆ ಅವ್ರ ಅಮ್ಮನ ಆಜ್ಞೆಗೋಸ್ಕರ ಅವರು ಕಾಯ್ತಾ ಇರ್ತಾರೆ ಗಣಪತಿ ದೇವರು. ಆಗ ಶಿವ ಬರ್ತಾರೆ. ಶಿವ ಬಂದಾಗ ನಾನು ಹೋಗಬೇಕು, ಒಳಗಡೆ ಹೋಗಬೇಕು ಅಂತ ಅಂದಾಗ ಅವರು ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ಆಗ ಅವರಿಗೆ ಕೋಪ ಬರುತ್ತೆ ಶಿವ ಅವ್ರಿಗೆ. ಆಗ ಗಣಪತಿನ ಅವರು ಸಾಯಿಸ್ತಾರಲ್ವಾ. ಸಾಯಿಸಿದ ನಂತರ ಅವರು ಪಾರ್ವತಿ ದೇವಿ ಹೇಳ್ತಾರಲ್ವಾ, ನಮ್ಮ ಮಗುನ ನೀವು ಸಾಯಿಸಿದ್ದೀರಾ ಅಂತ. ಆಗ ಶಿವದೇವರು ಅವರಿಗೆ ಮತ್ತೆ ತಲೆನ ಜೋಡಿಸಿ ಅಂದರೆ ಎರಡನೇ ಸರಿ ಅವರಿಗೆ ಜನ್ಮ ಕೊಡೋದ್ರಿಂದ ಅಲ್ಲಿ ಅವರು 2 ಸಾರಿ ಹುಟ್ಟಿದ್ರು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಯಾವುದೇ ಒಂದು ಕೆಲಸನ ನಾವು ಒಂದು ಸರಿ ಸೋತೋದು ಅಂತ ನಾವು ಸುಮ್ಮನೆ ಆಗಬಾರ್ದು. ಲೈಫಲ್ಲಿ ಯಾವುದೇ ಒಂದು ಸೋಲು ಬಂದ್ರೂ ಅದನ್ನು ನಾವು ಹಿಮ್ಮೆಟ್ಟಿಸಿ ನಾವು ಜೀವನದಲ್ಲಿ ಇನ್ನೂ ನಾವು ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸನ ನಾವು ನಮ್ಮಲ್ಲಿ ಬೆಳೆಸ್ಕೊಂಡು ನಾವು ಈ ಧ್ಯಾನ ಶ್ಲೋಕನ ಪ್ರತಿದಿನ, ಅದರಲ್ಲೂ ಗಣಪತಿದು ಈ ಧ್ಯಾನ ಶ್ಲೋಕನ ಪ್ರತಿದಿನ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿ ತೊಡಕುಗಳಿದ್ರೂ ಅದು ನಮಗೆ ಹೆಲ್ಪ್ ಮಾಡುತ್ತೆ, ಸಹಾಯ ಮಾಡುತ್ತೆ. ಅದರಲ್ಲೂ ಮುಖ್ಯವಾಗಿ ನೀವು ಈ ಮಂತ್ರನ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಕೊಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಹೇಳ್ಕೊಳ್ಳುವಾಗ ಸೂರ್ಯನ ಮಂತ್ರದ ಜೊತೆ ಅಂದರೆ ಬೆಳಗ್ಗೆ ಹೊತ್ತು ಈ ಗಣಪತಿ ಧ್ಯಾನ ಶ್ಲೋಕನ ಹೇಳ್ಕೊಳ್ಳೋದಕ್ಕಿಂತ ಮುಂಚೆ ಓಂ ನಮೋ ಸೂರ್ಯನಾರಾಯಣಾಯ ಅಂತ ಒಂದು ಸರಿ ನೀವು ಹೇಳ್ಬಿಟ್ಟು ತದನಂತರ ಈ ಮಂತ್ರನ ಧ್ಯಾನ ಶ್ಲೋಕನ ನೀವು ಒಂದು 21 ಸರಿ ನೀವು ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಅಕಸ್ಮಾತ್ ನಿಮಗೆ
21 ಸರಿ ಮಕ್ಳ ಕೈಲಿ ಹೇಳೋಕ್ಕಾಗಲಿಲ್ಲ ಅಂದರೆ ತಂದೆ ತಾಯಿಗಳೇ ಮಕ್ಕಳು ಕೇಳಿಸ್ಕೊಳ್ಳೋ ರೀತಿ ಖಂಡಿತವಾಗ್ಲೂ ಇದನ್ನು ನೀವು ಹೇಳ್ಬೇಕಾಗುತ್ತೆ. ಆಮೇಲೆ ನೀವು ಏನು ಮಾಡಬೇಕು ಅಂತ ಅಂದರೆ, ಮುಖ್ಯವಾಗಿ ನೀವು ಮಕ್ಕಳುಗಳಿಗೆ ಸಂಜೆ ಹೊತ್ತು ಏನಾದರೂ ಹೇಳ್ಕೊಡ್ತೀನಿ ಅಂತ ಅಂದರೆ, ಅದರಲ್ಲೂ ಮುಖ್ಯವಾಗಿ ಚಂದ್ರ ಇರೋವಂಥ ಸಮಯದಲ್ಲಿ ನೀವು ಈ ಶ್ಲೋಕನ ಹೇಳ್ಕೊಡ್ತೀನಿ ಅಂತ ಅಂದರೆ, ಮಕ್ಕಳನ್ನ ನೀವು ಮಕ್ಕಳನ್ನ ನೋಡ್ತಾ ಇರಬೇಕು. ಆ ರೀತಿ ಮಕ್ಕಳನ್ನ ನೀವು ಕುಂಡಿಸ್ಬೇಕಾಗುತ್ತೆ. ಎಲ್ಲಾದ್ರೂ ನಿಮ್ಮ ಮನೆಯಲ್ಲಿ ಯಾವ ಕಡೆ ಚಂದ್ರನ ಕಿರಣಗಳು ಮತ್ತು ಚಂದ್ರನ ಮುಖ ನಿಮ್ಮ ಮಕ್ಕಳಿಗೆ ಕಾಣಿಸ್ತಾ ಇದೆಯೋ ಆ ಕಡೆಗೆ ಮಕ್ಕಳು ಮುಖ ಮಾಡಿಕೊಂಡು ಕುತ್ಕೊಂಡಿದ್ದು ಆ ಮಕ್ಕಳು ಓದೋ ಅಂಥ ಅಭ್ಯಾಸನ ಅದನ್ನು ನೀವು ಪ್ರಾಕ್ಟೀಸ್ ಮಾಡಿಸೋದ್ರಿಂದ ಇದು ನಿಮಗೆ ತುಂಬಾ ಕೆಲಸ ಮಾಡುತ್ತೆ. ಆಮೇಲೆ ನೀವು ಏನು ಮಾಡಬೇಕು ಅಂತ ಅಂದರೆ, ಮುಖ್ಯವಾಗಿ ನೀವು ನಾಳೆಯಿಂದ ಚಂದ್ರ ಅಂದರೆ ಇನ್ನೇನು ಹುಣ್ಣಿಮೆ ಇನ್ನು ಒಂದು 3-4 ದಿನ ಇರ್ಬೋದು, ಅಂಥ ಟೈಮ್ಗಳಲ್ಲಿ ನೀವೇನು ಮಾಡಬೇಕು ಅಂದರೆ, ಚಂದ್ರನ ಕಿರಣಗಳು ಹಾಲಿನ ಮೇಲೆ ಬೀಳೋ ರೀತಿ ನೀವು ಒಂದು ಗ್ಲಾಸ್ ಹಾಲನ್ನು ನೀವು ಚಂದ್ರನ ಕಿರಣ ನೋಡೋ ಥರ ನೀವು ಒಂದು ಗಾಜಿನ ಬಾಟ್ಲಲ್ಲೋ ಅಥವಾ ಲೋಟದಲ್ಲಿ ಹಾಲನ್ನು ಇಟ್ಬಿಟ್ಟು ಅದನ್ನು ನೀವು ಏನು ಮಾಡಬೇಕು ಅಂದರೆ, ಮಕ್ಕಳಿಗೆ ಕಾಯಿಸಿ ಆರಿಸಿ ನೀವು ಮಕ್ಕಳಿಗೆ ಕುಡಿಸೋದ್ರಿಂದ ಖಂಡಿತವಾಗ್ಲೂ ಚಂದ್ರ ಬಂದು ಮನಸ್ಸಿನ ಕಾರಕ ಆಗಿರ್ತಾರೆ. ಅದರಲ್ಲೂ ತಾಯಂದರು ಇದನ್ನು ನೀವು ಮಕ್ಕಳಿಗೆ ಆ ಹಾಲನ್ನು ಚಂದ್ರನ ಮುಂದೆ ಇಟ್ಟು ಕಾಯಿಸಿ ಮಕ್ಕಳಿಗೆ ಕುಡಿಸೋದ್ರಿಂದ ಖಂಡಿತವಾಗ್ಲೂ ಯಾವುದೇ ರೀತಿ ವಿದ್ಯಾಭ್ಯಾಸದಲ್ಲಿ ತೊಡಕುಗಳಾಗ್ತಾ ಇದ್ದರೆ ಅದು ಸರಿ ಹೋಗುತ್ತೆ. ಆಮೇಲೆ ನೀವು ಏನು ಮಾಡಬೇಕು ಅಂತಂದರೆ, ಯಾವಾಗ್ಲೂ ಅಷ್ಟೇನೆ ಚಂದ್ರನನ್ನು ಸಹ ನೀವು ಸ್ಮರಣೆ ಮಾಡ್ತಾ ಇರಬೇಕು. ಯಾಕಂದರೆ ಚಂದ್ರ ಬಂದು ಮನಸ್ಸಿನ ಕಾರಕ ಆಗಿರೋದ್ರಿಂದ ಮನಸ್ಸಲ್ಲಿ ಏನಾದರೂ ಏಕಾಗ್ರತೆ ಇಲ್ಲ ಅಂದರೆ, ಚಂಚಲ ಮನಸ್ಸಿದೆ ಅಂತ ಅಂದರೆ ಅದನ್ನೆಲ್ಲ ಅದು ಚಂದ್ರದೇವ ಬಂದು ಸರಿ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಈ ದ್ವಿಜಗಣಪತಿ ಸ್ತೋತ್ರನ ನೀವು ಸಾಧ್ಯವಾದಷ್ಟು ಬೆಳಗ್ಗೆ ಮತ್ತು ಸಂಜೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬಾರಿ ಹೇಳ್ಕೊಳ್ಳಿ. ಇಲ್ಲ 11 ಬಾರಿ ಹೇಳ್ಕೊಳ್ಳಿ, ಇಲ್ಲ 21 ಸರಿ ಹೇಳ್ಕೊಳ್ಳಿ. ನಿಮಗೆ ಎಷ್ಟು ಸಾರಿ ಹೇಳ್ಕೊಬೇಕು ಅನಿಸುತ್ತೋ ಅಷ್ಟು ಸಾರಿ ಖಂಡಿತವಾಗ್ಲೂ ಹೇಳ್ಕೊಳ್ಳಿ. ಆಮೇಲೆ ನೀವು ಏನು ಮಾಡಬೇಕು ಅಂತಂದರೆ, ಮುಖ್ಯವಾಗಿ ನೀವು ಇದನ್ನು ಹೇಳ್ಕೊಂಡಾದಮೇಲೆ ನೀವು ಪ್ರತಿದಿನನೂ ಇವತ್ತು ಒಂದಿನ ನಾನು ಹೇಳ್ಬಿಟ್ಟಿದ್ದೀನಿ, ನಾಳೆ ನನಗೆಲ್ಲ ನೆನಪು ಬರುತ್ತೆ ಅಂತ ಆ ಥರದ್ದನ್ನು ನಾವು ಯಾವತ್ತೂ ಅಂದ್ಕೊಬಾರ್ದು. ಯಾಕಂದರೆ ಇದನ್ನು ನೀವು ಸತತವಾಗಿ ಅಭ್ಯಾಸ ಮಾಡ್ತಾ ಇದ್ದಾಗ ಮಾತ್ರ ನಿಮಗೆ ಅದ್ರ ಪ್ರತಿಫಲ ಖಂಡಿತವಾಗ್ಲೂ ಸಿಗೋಕ್ಕೆ ಸಾಧ್ಯ ಆಗುತ್ತೆ. ನೀವು ಒಂದಿನ ನಾನು 21 ದಿನ ಹೇಳ್ಬಿಟ್ಟು ನಾಳೆ ನಾನು ಹೇಳಲ್ಲ ಅಂತ ಅಂದ್ಕೊಂಡ್ರೆ ಅದು ಯಾವುದೇ ರೀತಿ ಕೆಲಸ ಮಾಡೋದಿಲ್ಲ. ಅದಕ್ಕೋಸ್ಕರ ನೀವು ಸಾಧ್ಯವಾದಷ್ಟು ತಾಯಂದರು ನಿಮ್ಮ ಕೆಲಸಗಳು ನೀವು ಅಡುಗೆ ಮಾಡ್ತಾ ಇರ್ತೀರ ಅಂಥ ಟೈಮ್ಗಳಲ್ಲಾದ್ರೂ ಮಕ್ಕಳಿಗೆ ಕೇಳಿಸೋ ರೀತಿ ಈ ಮಂತ್ರಗಳನ್ನ ಹೇಳ್ತಾ ನೀವು ಕೆಲಸ ಮಾಡೋದ್ರಿಂದ ಮಕ್ಕಳಿಗೆ ಅದನ್ನು ಕೇಳಿಸ್ಕೊಳ್ಳೋದ್ರಿಂದ ಅವ್ರಿಗೆ ಶ್ರವಣ ಅಂದರೆ ಕಿವಿಗಳ ಮೇಲೆ ಈ ಶಬ್ದಗಳು ಬೀಳೋದ್ರಿಂದ ಅವ್ರಿಗೂ ನಾವು ಚೆನ್ನಾಗಿ ಓದಬೇಕು ಅನ್ನೋ ಅಭಿರುಚಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆಮೇಲೆ ನೀವು ಏನು ಮಾಡಬೇಕು ಅಂತ ಅಂದರೆ, ಸಾಧ್ಯವಾದಷ್ಟು ನೀವು ಮಕ್ಕಳುಗಳಿಗೆ ನಾಳೆಯಿಂದನೇ ಒಂದು ಕೆಂಪು ಕಲರ್ ಪೆನ್ನನ್ನು ನೀವು ಕೊಂಡ್ಕೊಂಬನ್ನಿ. ಆ ಕೆಂಪು ಕಲರ್ ಪೆನ್ನನ್ನು ನೀವು ಗಣೇಶನಿಗೆ ಕೆಂಪು ಅಂದರೆ ತುಂಬ ಇಷ್ಟ. ಈ ಫೋಟೋ ಮೇಲೆ ನೀವು ಕೆಂಪು ದಾಸವಾಳದ ಹೂವನ್ನು ನೀವು ಪ್ರತಿದಿನ ಇಡ್ಬೋದು. ಮಕ್ಕಳ ಕೈಲಿ ಒಂದು ದಾಸವಾಳ ಹೂವು ಇದ್ದರೆ ಅಥವಾ ಕೆಂಪು ಗುಲಾಬಿಗಳಿದ್ದರೆ ಈ ಗಣಪತಿ ಫೋಟೋ ಮೇಲೆ ಮಕ್ಕಳಿಗೆ ಪ್ರತಿದಿನ ಹಿಡಿಸೋ ಅಂಥ ಅಭ್ಯಾಸನ ಮಾಡಿಸಿ. ಅಕಸ್ಮಾತ್ ಮಕ್ಕಳಿಗೆ ನೀವು ರಟ್ಗಳನ್ನ ತಂದುಕೊಡೋದ್ರಿಂದ ರೆಡ್ ಕಲರ್ ಇರೋವಂಥ ರಟ್ಗಳನ್ನ ದಯವಿಟ್ಟು ತಂದುಕೊಡಿ. ಆವಾಗ ಮಕ್ಕಳಿಗೆ ಅದು ಯಶಸ್ಸು ಮತ್ತು ಕೀರ್ತಿ ಕೊಡುತ್ತೆ. ನೀವು ಪೆನ್ಗಳನ್ನ ನೀವು ಅಂದರೆ ಬರೆಯೋದು ಮಾತ್ರ ಬ್ಲೂ ಇಂಕ್ ಆಗಿರಲಿ, ಅದರ ಕ್ಯಾಪ್ ಬಂದು ರೆಡ್ ಕಲರ್ ಇರೋವಂಥ ಪೆನ್ನನ್ನು ನೀವು ತೊಗೊಂಬಂದು ಮಕ್ಕಳಿಗೆ ನೀವು ನಾನು ಇಲ್ಲಿ ಹೇಳ್ಕೊಡ್ತಿರೋ ಅಂಥ ಮಂತ್ರನ ಒಂದು 108 ಸರಿ ತಂದೆ ತಾಯಿಗಳು ಆ ಪೆನ್ನನ್ನು ಚಂದ್ರನ ನೋಡ್ತಾ ಮತ್ತು ಸೂರ್ಯನ ನೋಡ್ತಾ ನೀವು ಆ 108 ಸರಿ ನೀವು ಈ ಮಂತ್ರಗಳನ್ನೆಲ್ಲ ಹೇಳ್ಬಿಟ್ಟು ಅದನ್ನು ನೀವು ಮಕ್ಕಳಿಗೆ ಎಕ್ಸಾಮ್ಗೆ ಹೋಗೋಂಥ ಸಂದರ್ಭಗಳಲ್ಲಿ ಆ ಪೆನ್ನನ್ನು ನೀವು ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳು ತುಂಬಾ ಯಶಸ್ಸು ಮತ್ತು ಕೀರ್ತಿ ಪಡೆಯೋದಕ್ಕೆ ಸಹಾಯ ಆಗುತ್ತೆ ಆ ಪೆನ್ನು. ಯಾಕಂದರೆ ನೀವು ತಂದೆ ತಾಯಿಗಳು ಆ ಮಂತ್ರನ 108 ಸರಿ ಜಪಿಸಿರ್ತೀರ, ಅದಕ್ಕೆ ಶಕ್ತಿ ತುಂಬಿರ್ತೀರ. ಅದು ನಿಮ್ಮ ಮಕ್ಕಳಿಗೆ ಜೀವನಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತ ನಾನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸಾಧ್ಯವಾದಷ್ಟು ಮಕ್ಕಳಿಗೆ ಎಕ್ಸಾಮ್ ಟೈಮ್ಗಳಲ್ಲಿ ನಾನ್ ವೆಜ್ನ ಜಾಸ್ತಿ ಕೊಡೋಕೆ ಹೋಗಬೇಡಿ. ಯಾಕಂದರೆ ನೀವು ನಾನ್ ವೆಜ್ನ ಜಾಸ್ತಿ ತಿನ್ನಿಸೋದ್ರಿಂದ ನಾಲ್ಗೆಗಳು ಮಂದ ಆಗುತ್ತೆ, ದಪ್ಪ ಆಗುತ್ತೆ. ಆಮೇಲೆ ಅವ್ರಿಗೆ ಓದಿದ್ದು
ನೆನಪಿನಲ್ಲಿ ಉಳಿಯೋದಿಲ್ಲ. ಸಾಧ್ಯವಾದಷ್ಟು ಮಕ್ಕಳಿಗೆ ದ್ರವ ರೂಪದ ಆಹಾರಗಳು ಕೊಡಿ, ಹಾಲು ಕೊಡಿ, ಮಜ್ಜಿಗೆ ಕೊಡಿ, ಮೊಸರನ್ನ ಕೊಡಿ. ಆಮೇಲೆ ಸಾಧ್ಯವಾದಷ್ಟು ಸೌತೆಕಾಯಿಗಳು ಕೊಡಿ, ತರಕಾರಿಗಳು ಕೊಡಿ, ಬೀಟ್ರೋಟ್ ಜ್ಯೂಸ್ಗಳು ಕೊಡಿ, ಕ್ಯಾರೆಟ್ ಜ್ಯೂಸ್ ಕೊಡಿ, ಒಂದೆಲಗ ಜ್ಯೂಸ್ಗಳನ್ನ ಮಾಡಿ ಕೊಡಿ. ಯಾಕಂದರೆ ಆಮೇಲೆ ಶಂಖಪುಷ್ಪ ಅಂತ ಹೂವು ಬರುತ್ತೆ, ಅದನ್ನು ನೀವು ರೋಡ್ ಸೈಡ್ಗಳಲ್ಲೆಲ್ಲ ಇರ್ತಾ ಇರುತ್ತೆ, ಅದನ್ನು 1-2-3 ಕಿತ್ಕೊಂಬನ್ನಿ. ಅದನ್ನು ನೀವು ಕಿತ್ಕೊಂಬಂದು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ಮಕ್ಕಳಿಗೆ ನೀವು ಕುಡಿಸೋದ್ರಿಂದ ತುಂಬಾ ಸಹಾಯ ಆಗುತ್ತೆ. ಈ ಥರದನ್ನು ನಾವು ಚಿಕ್ಕ ಪುಟ್ಟದನ್ನು ನಾವು ನಮ್ಮ ಮಕ್ಕಳು ಯಶಸ್ಸಿಗೋಸ್ಕರ ನಾವು ತಂದೆ ತಾಯಿಗಳು ಒಂದಷ್ಟು ಕಷ್ಟಪಟ್ಟಾಗ ಮಾತ್ರ ಅವರು ಯಶಸ್ಸಿನ ಗುರಿಗೆ ತಲುಪೋದಕ್ಕೆ ಸಹಾಯ ಆಗುತ್ತೆ. ಅದಕ್ಕೋಸ್ಕರ ನೀವು ಈ ರೀತಿ ಅಭ್ಯಾಸಗಳನ್ನ ನಾಳೆಯಿಂದ ರೂಢಿಸ್ಕೊಳ್ಳಿ. ಸಾಧ್ಯವಾದಷ್ಟು ಉತ್ತರಾಣಿ ಎಲೆಕಡ್ಡಿಗಳು ಸಿಗ್ತಾ ಇರುತ್ತೆ, ರೋಡ್ ಸೈಡಲ್ಲಿ ಪಾರ್ಕ್ಗಳ ಹತ್ರ ಎಲ್ಲ ಬಿಟ್ಟಿರುತ್ತೆ, ಅಂಥ ಎಲೆಗಳನ್ನ ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಕಲೆಕ್ಟ್ ಮಾಡಿಕೊಂಡು ತಾಯಂದರು ನಾನು ಕೊಡ್ತಿರೋಂಥ ಈ ಮಂತ್ರನೂ ಸಹ ನೀವು ಒಂದು 108 ಸರಿ ಹೇಳುವಾಗ ಆ ಎಲೆಗಳು ನಿಮ್ಮ ಕೈಯಲ್ಲಿ ಇರಲಿ. ಅದನ್ನು ನೀವು ಹೇಳ್ತಾ ಆ ಎಲೆಗಳನ್ನ ನೀವು ನಿಮ್ಮ ಮಕ್ಕಳು ಮಲಗುವಂಥ ದಿಂಬು ಇರುತ್ತಲ್ಲ, ಆ ದಿಂಬಿನ ಒಳಗಡೆಗೆ ನೀವು ಅದನ್ನು ಗಂಟಿಟ್ಟು ಮಲಗಿಸೋದ್ರಿಂದ ಮಕ್ಕಳಿಗೆ ನಾವಿವತ್ತು ಏನು ಓದಿದ್ದೀವಿ ಅದು ನಾಳೆ ನಮಗೆ ನೆನಪು ಬರೋದಕ್ಕೆ ಈ ಉತ್ತರಾಣಿ ಎಲೆಗಳು ತುಂಬ ಸಹಾಯ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ನೀವು ಈ ಪುಟ್ಟ ಉಪಾಯಗಳನ್ನ ದಯವಿಟ್ಟು ಫಾಲೋ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನೀವು ಏನು ಮಾಡಬೇಕು ಅಂದರೆ ಸಾಧ್ಯವಾದಷ್ಟು ಮಕ್ಕಳುಗಳಿಗೆ ಇಂಥ ಟೈಮ್ಗಳಲ್ಲಿ ಸಾಧ್ಯವಾದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ, ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಎಬ್ಬರಿಸಿ ಓದಿಸಿ, ಅಕಸ್ಮಾತ್ ರಾತ್ರಿ ಹೊತ್ತು ಬೇಗ ಮಲಗಿಸಿ. ಅಂದರೆ ನಾವು ಓದ್ತೀವಿ ಅಂದ್ಬಿಟ್ಟು 11-12 ಗಂಟೆ ತನಕ ಎಲ್ಲ ನೀವು ಓದಿಸಿದ್ದೆ ಆದರೆ ಮಕ್ಕಳಿಗೆ ಬೆಳಗ್ಗೆ ಹೋಗಿ ಸ್ಕೂಲ್ಗಳಲ್ಲಿ ಪಾಠ ಮಾಡೋಂಥ ಸಂದರ್ಭಗಳಲ್ಲಿ ತೂಗಿಸ್ತಾ ಇರ್ತಾರೆ, ಅವ್ರಿಗೆ ಓದಬೇಕು ಅನ್ನೋ ಆಸಕ್ತಿ ಜಾಸ್ತಿ ಇರೋದಿಲ್ಲ. ಅದಕ್ಕೋಸ್ಕರ ನೀವು ಸಾಧ್ಯವಾದಷ್ಟು ಮಕ್ಕಳನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಎಬ್ಬರಿಸಿ ಓದಿಸಿ. ಮತ್ತು ಸಂಜೆ ಹೊತ್ತು ನೀವು 5 ಗಂಟೆಯಿಂದ ಇಲ್ಲ 6 ಗಂಟೆಯಿಂದ 8 ಗಂಟೆ ಒಳಗಡೆ ಇಲ್ಲ 9 ಗಂಟೆ ಒಳಗಡೆ ಚೆನ್ನಾಗಿ ಓದಿಸಿ. ಯಾಕಂದರೆ ಈಗ ಎಕ್ಸಾಮ್ ಟೈಮ್ಗಳಿರೋದ್ರಿಂದ ಆಟನ ಸ್ವಲ್ಪ ಕಡಿಮೆ ಮಾಡಿಸಿ ಈಗ ನೀವು ಓದೋದ್ರ ಕಡೆ ಗಮನ ಕೊಡಿಸಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನೋಡಿ ಸ್ನೇಹಿತರೆ, ಆ ಧ್ಯಾನ ಶ್ಲೋಕ ಬಂದು ಯಾವ ರೀತಿ ಇದೆ ಅಂತ ನಾನು ನಿಮಗೆ ತಿಳಿಸ್ತೀನಿ ನೋಡಿ. ಆ ಮಂತ್ರ ಯಾವ ರೀತಿ ಇರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ದ್ವಿಜ ಗಣಪತಿ ಧ್ಯಾನ ಶ್ಲೋಕ ವಿದ್ಯಾರ್ಥಿಗಳಿಗೆ. ಯಂ ಪುಸ್ತಕಾಕ್ಷ ಗುಣ ದಂಡಕ ಮಂಡಲ ಶ್ರೀ ವಿದ್ಯೋತ ಮಾನಕರ ಭೂಷಣ ಮಿಂದುಂ ವರ್ಣಂ ಸ್ತಂಭೇರ ಮಾನಾನ ಚತುಷ್ಟಯ ಶೋಭಮಾನಂ ತ್ವಂ ಯಂ ಸ್ಮರೆ ದ್ವಿಜಗಣಾಧಿಪತೆ ಸಾಧನ್ಯಂ. ಅಂದರೆ ಇದರ ಅರ್ಥ ಬಂದು, ಎಲೈ ದ್ವಿಜಗಣಪತಿಯೇ, ಪುಸ್ತಕ, ಜಪಮಾಲೆ, ದಂಡ, ಕಮಂಡಲಗಳನ್ನು ಕರ ಅಂದರೆ ಕಮಲಗಳಿಂದ ಕಂಗೊಳಿಸುತ್ತಿರುವ ಚಂದ್ರನಂತೆ ಬೆಳ್ಳಗೆ ಹೊಳೆಯುತ್ತಿರುವ ಆನೆಯ 4 ಮುಖಗಳಿಂದ ಶೋಭಿಸುತ್ತಿರುವ ನಿನ್ನನ್ನು ಯಾವನು ಸ್ಮರಿಸುತ್ತಾನೋ ಅವನೇ ಧನ್ಯನು. ಅಂದರೆ ಇದರ ಅರ್ಥ ಏನು ಅಂತಂದರೆ, ಈ ನಮ್ಮ ಗಣಪ ಇದ್ದಾರಲ್ಲ, ಯಾರು ದ್ವಿಜ ಗಣಪತಿ, ಅವರು 4 ಮುಖಗಳನ್ನ ಹೊಂದಿರ್ತಾರೆ. ಮತ್ತು ಕೈಯಲ್ಲಿ ಬಂದು ಪುಸ್ತಕ ಹಿಡ್ಕೊಂಡಿರ್ತಾರೆ, ಜಪಮಾಲೆ ಹಿಡ್ಕೊಂಡಿರ್ತಾರೆ, ದಂಡಕ ಹಿಡ್ಕೊಂಡಿರ್ತಾರೆ, ಕಮಂಡಲಗಳನ್ನು ಹಿಡ್ಕೊಂಡಿರ್ತಾರೆ, ಆಮೇಲೆ ಕಮಲದ ಹೂಗಳನ್ನೂ ಸಹ ಹಿಡ್ಕೊಂಡಿರ್ತಾರೆ. ಆಮೇಲೆ ಅವರು ಚಂದ್ರನಷ್ಟೇ ಬೆಳ್ಳಕ್ಕೆ ಇರ್ತಾರೆ. ಆದ್ದರಿಂದ ನಾವು ಆನೆ ಮುಖನ ಹೋಲ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವು ಜ್ಞಾನಕ್ಕೆ ಅಭಿವೃದ್ಧಿ ಆಗಿರೋವಂಥ ಈ ನಮ್ಮ ದ್ವಿಜಗಣಪತಿ ಧ್ಯಾನ ಶ್ಲೋಕನ ಮಕ್ಕಳುಗಳಿಗೆ ದಿನಾಗಲೂ ಹೇಳ್ಕೊಡೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿ ಕುಂಠಿತಗಳಿದ್ದರೆ ಅದೆಲ್ಲ ಹೋಗಿ ಜ್ಞಾನಾರ್ಜನೆಗೆ ತುಂಬ ಸಹಾಯ ಮಾಡುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ನೀವು ಈ ಮಂತ್ರನ ಪ್ರತಿದಿನ ಹೇಳ್ಕೊಡಿ, ಸರಿನಾ ಫ್ರೆಂಡ್ಸ್? ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ.